ವೀಕ್ಷಕರೇ, ಮತ್ತೊಂದು ದಿನ ಮತ್ತೊಂದು ಕ್ಷೇತ್ರ, ಯಲ್ಲಪ್ಪ ಕ್ಷೇತ್ರದಲ್ಲಿ ಇನ್ನೂ ಟ್ರೈನಲ್ಲಿ ಇದೆಯಾ ಅಂತ ಅನ್ಕೋತೀರಾ. ಸಡನ್ನಾಗಿ ಶಿರ್ಡಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದೆ. ಶಿರ್ಡಿಗೆ ಹೋಗಿರಲಿಲ್ಲ ಯಾವತ್ತು. IRCTC ಪ್ಯಾಕೇಜ್ನಲ್ಲಿ ಆಗಲೇ ಕಾಶಿಗೆ ಹೋಗಿ ಬಂದ ಕಾರಣದಿಂದ IRCTC ಅವ್ರದ್ದು ಶಿರ್ಡಿ ಟೂರ್ ಪ್ಯಾಕೇಜ್ ಇತ್ತು. ಯಾಕೆಂದರೆ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ. ಹೋಗ್ತಾನೆ 2200 ರೂಪಾಯಿ KSRTC ಚಾರ್ಜಸ್ಸು, ಬರ್ತಾ 2200. ರೂಮ್ದು ಒಳ್ಳೆ ನಿಮ್ಗೆ AC ರೂಮ್ ಬೇಕು ಅಂದರೆ ಒಂದು 2500-3000 ಖರ್ಚು ಮಾಡಬೇಕು. ಅಲ್ಲಿಂದ ಶನಿಶಿಂಗಾಪುರಕ್ಕೆ ಹೋಗ್ಬೇಕಂದ್ರೆ ಒಂದು 350 ರೂಪಾಯಿ TT ಕಾಸು ಕೊಡಬೇಕು. ಸೊ ಹೆಚ್ಚು ಕಮ್ಮಿ ಎಲ್ಲ ಒಂದು 8,500-9,000 ಹತ್ರ ಬರ್ತಾಯಿತ್ತು. ಇವ್ರದ್ದು AC ಪ್ಯಾಕೇಜ್ ಬಂದು 10,400 ರೂಪಾಯಿ. ಅವರೇ ಕೋಪರ್ಗಾಮ್ ಕರ್ನಾಟಕ ಎಕ್ಸ್ಪ್ರೆಸ್ ಬೆಂಗಳೂರಿಂದ ಪ್ರತಿದಿನ ಹೊರಡುವಂಥ ಕರ್ನಾಟಕ ಎಕ್ಸ್ಪ್ರೆಸ್ ಸಂಜೆ 7:20ಕ್ಕೆ KSR ಬೆಂಗಳೂರಿಂದ ಹೊರಡುತ್ತೆ ಪ್ಲ್ಯಾಟ್ಫಾರ್ಮ್ 1ಇಂದ. ಅಲ್ಲಿಂದ ನ್ಯೂ ಡೆಲ್ಲಿಗೆ ಹೋಗುತ್ತೆ. 7:20ಕ್ಕೆ ಬೆಂಗಳೂರಿಂದ ಹೊರಟ್ರೆ ಕೋಪರ್ಗಾಮ್ 1:30-1:45 ಕೋಪರ್ಗಾಮ್ ತಲುಪ್ತಾನೆ. ಅಲ್ಲಿಂದ ಒಂದು 15 ಮಿನಿಟ್ಸ್ ಜರ್ನಿ ಆಗುತ್ತೆ. ಅದು IRCTC ಅವರೇ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. A to Z ಅವ್ರದ್ದೇ ರೂಮ್ ಕೊಡ್ತಾರೆ. ಒನ್ ಟೈಮ್ ಡಿನ್ನರು, ಒನ್ ಟೈಮ್ ಬ್ರೇಕ್ಫಾಸ್ಟು, ಆಮೇಲೆ AC ರೂಮ್ಸು, AC ಟ್ರೈನು, 3rd AC. ನಿಮಗೆ ಏನಾದರೂ AC ಬೇಡ ಅಂತಂದರೆ ಸ್ವಲ್ಪ ರೇಟ್ ಕಮ್ಮಿ ಮಾಡಬೇಕು ಆಗಬೇಕಂದ್ರೆ ಸ್ಲೀಪರ್ ಕ್ಲಾಸ್ ಬುಕ್ ಮಾಡ್ಕೋಬೋದು. ಅದು ನಿಮಗೆ 8 ಚಿಲ್ಲರೆ ಆಗುತ್ತೆ. ಬಟ್ ನಾನು ಆಲ್ಮೋಸ್ಟ್ ಮಾರ್ಚಲ್ಲಿ ಹೋಗ್ತಾ ಇರೋ ಕಾರಣದಿಂದ AC ಬುಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲಿ ಇವತ್ತು ವೆದರ್ ಮಾರ್ಚಲ್ಲಿ ಕರೆಂಟ್ಲಿ ನೈಟ್ ಟೈಮು 18 ಡಿಗ್ರಿ ಅಂತಿದೆ. ನೋಡೋಣ, ವೀಡಿಯೋನಲ್ಲೇ ನೋಡ್ತಾ ಇರಿ ಯಾವ್ಯಾವ ರೀತಿ. ನೀವೇನಾದರೂ ಅಕಸ್ಮಾತ್ ಶಿರ್ಡಿ ಪ್ಯಾಕೇಜ್ನಲ್ಲಿ IRCTC ಪ್ಯಾಕೇಜ್ ಅವ್ರ ಮೂಲಕ ಹೋದರೆ ನಿಮ್ಗೊಂದು ಹೆಲ್ಪ್ ಆಗ್ಬೋದು. ಅಥವಾ ನಿಮ್ಮಲ್ಲಿ ಯಾರು ಹೋಗಬೇಕು ಅಂದ್ಕೊಂಡಿದ್ರೆ ಅವ್ರಿಗೊಂದು ಕೆಲವು ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ಅಂದ್ಕೊತೀನಿ. ಈಗ ನಾನು ಸದ್ಯಕ್ಕೆ ಈ ಕೆಂಗೇರಿಯಿಂದ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, KSR ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ನನಗೆ ಹತ್ತಿರ ಆಗುತ್ತೆ. ಇಲ್ಲಿಂದ ನಾನು ಮೆಟ್ರೋಲ್ಲಿ ಹೋಗಬೇಕು, ಇಲ್ಲ ಬಸ್ಸಲ್ಲಿ ಹೋಗಬೇಕು. ಬಟ್ ಹತ್ತಿರ ಆಗೋದ್ರಿಂದ ಇಲ್ಲಿಂದ ಗೋಲ್ಗುಂಬಸ್ಸಲ್ಲಿ ಎಕ್ಸ್ಪ್ರೆಸ್ಸಿಂದ ಬೆಂಗಳೂರಲ್ಲಿ ಇಳ್ಕೊಂಡು ಅಲ್ಲೇ ಪ್ಲ್ಯಾಟ್ಫಾರ್ಮ್ 1ಗೆ ಹೋದರೆ ಸ್ವಲ್ಪ ಒಂದು ಅರ್ಧ ಗಂಟೆ ಬೇಗ ಇರ್ತೀನಿ. ಇಟ್ಸ್ ಓಕೆ, ಬೇಗ ಇದ್ದಷ್ಟು ಒಳ್ಳೆಯದು. ಅಲ್ಲಿ ಯಾರಾದರೂ ಪ್ಯಾಕೇಜ್ ಅವರು ಡೀಟೇಲ್ಸ್ ಏನಾದ್ರು ಕೊಡ್ತಾಯಿದ್ರೆ ಅದನ್ನು ಕಲೆಕ್ಟ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಹೊರಟಿದ್ದೀನಿ. 35 ರೂಪಾಯಿ ತೊಗೊತಾರೆ ಕೆಂಗೇರಿಯಿಂದ ಗೋಲ್ಗುಂಬಸ್ ಜನರಲ್ ಕ್ಲಾಸಲ್ಲಿ. ಅಲ್ಲಿಂದ ಟಿಕೆಟ್ ಲೆಕ್ಕ ಹೋದರೆ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. 1,500 ಆಗುತ್ತೆ. 1,400 ಏನೋ ಆಗುತ್ತೆ ಸರ್. ನೀವೇನಾದ್ರು AC ಬುಕ್ ಮಾಡಿಕೊಂಡ್ರೆ ಶಿರ್ಡಿಗೆ ಬೆಂಗಳೂರಿಂದ. ಮೈಸೂರಿಂದನೂ ಇದೆ ನಿಮಗೆ ಸಾಯಿನಗರ್ ಶಿರ್ಡಿ ಎಕ್ಸ್ಪ್ರೆಸ್ಸು. ಪ್ರತಿ ಬುಧವಾರ ಇಲ್ಲ ಗುರುವಾರ ಹೊರಡುತ್ತೆ ಅಂತ ಕಾಣುತ್ತೆ. ಬಟ್ ಅದು ಸೀಟ್ ಸಿಗೋದು ಭಾಳನೇ ಕಷ್ಟ. ನೋಡಿ, ಇದೊಂದು ಪ್ಯಾಕೇಜ್ ನೀವು IRCTC ಅವ್ರದ್ದು ಟ್ರೈ ಮಾಡ್ಬೋದು. ನನಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ನಾನು ಕಾಶಿಗೆ ಹೋಗಿ ಬಂದಾಗ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು, ಅಮೇಝಿಂಗ್ ಆಗಿತ್ತು. ಆ ವಿಡಿಯೋ ಹಾಕಿದ್ದೀನಿ. ನೀವು ಕಾಶಿ ಟೂರ್ ವಿಡಿಯೋನ ನಿಮ್ಮಲ್ಲಿ ಯಾರೋ ಹೊಸಬ್ರಾಗಿದ್ದು ಏನಾದರೂ ಮಾಹಿತಿ ಬೇಕು ಅಂದರೆ ಆ ವಿಡಿಯೋ ನೋಡ್ಬೋದು. ನಾನು ಡೀಟೇಲಾಗಿ ತೋರಿಸಿದ್ದೀನಿ. ಕಾಶಿ ಟೂರ್ ಹ್ಯಾಕ್ ಸ್ಟಾರ್ಟ್ ಆಯಿತು, ರೈಲ್ವೆ ಪ್ಯಾಕೇಜು, ಎಲ್ಲೆಲ್ಲಿ ಹೋದ್ವಿ ಅನ್ನೋದು. ಓಕೆ ವೀಕ್ಷಕರೇ, ನೀವೇನಾದರೂ IRCTC ಶಿರ್ಡಿ ರೈಲ್ ಟೂರ್ ಪ್ಯಾಕೇಜ್ ಬುಕ್ ಮಾಡ್ಕೋಬೇಕಂದ್ರೆ ನೀವು ಗೂಗಲ್ನಲ್ಲಿ IRCTC ಟೂರಿಸಮ್ ವೆಬ್ಸೈಟ್ಗೆ ಹೋಗಬೇಕು. ವೆಬ್ಸೈಟ್ಗೆ ಹೋದರೆ ನಿಮಗೆ ಇಲ್ಲಿ ತುಂಬಾ ಆಪ್ಷನ್ ಸಿಕ್ಕುತ್ತೆ. ಇದರಲ್ಲಿ ಟೂರ್ ಪ್ಯಾಕೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಟಗರಿನಲ್ಲಿ ರೈಲ್ ಟೂರ್ ಪ್ಯಾಕೇಜ್ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಒರಿಜಿನ್ ಬಂದು ನೀವು ಯಾವ ಸಿಟಿಯಿಂದ ಇರ್ತೀರಾ. ಸೊ ನೀವು ಬ್ಯಾಂಗ್ಳೂರಿಂದ ಇದ್ದಾಗ ಬ್ಯಾಂಗ್ಳೂರಿಂದ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಬ್ಯಾಂಗ್ಳೂರಿಂದ ಹೊರಡುವಂಥ ಎಲ್ಲ ಪ್ಯಾಕೇಜ್ಗಳು ಕಾಣಿಸುತ್ತೆ. ಅದರಲ್ಲಿ ಮೊದಲನೇದು ಶಿರ್ಡಿ ರೈಲ್ ಟೂರ್ ಪ್ಯಾಕೇಜ್ ಅಂತ ಇದೆ ನೋಡಿ. ಬುಕ್ ನಾವು 5320. ಒಬ್ಬರಿಗೆ ಟ್ರಿಪಲ್ ಆಕ್ಯುಪೆನ್ಸಿ ಆದರೆ ನಿಮಗೆ ಒಬ್ಬರಿಗೆ 3 ಜನ ಆದರೆ ಬರೀ 5,320 ರೂಪಾಯಿ ಬೀಳುತ್ತೆ. ನೀವು ಟೂರ್ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಈಗ ನೋಡಿ 14th ಮಾರ್ಚ್ ಒಂದು ಓಪನಿಂಗ್ ಇದೆ. ಇವತ್ತಾಗಲೇ 9ನೇ ತಾರೀಕು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಈ ಕಂಫರ್ಟ್ ಅಂದರೆ AC ಸೀಟ್ಸ್ ಅವೈಲಬಲ್ ಇದೆಯಾ, ನಾಟ್ ಅವೈಲಬಲ್ ಅಂದರೆ ಸೀಟ್ಸ್ ಇಲ್ಲ. ಸ್ಟ್ಯಾಂಡರ್ಡ್ ಸ್ಲೀಪರ್ ಕ್ಲಾಸಲ್ಲಿ ಇದೆ. ಬಟ್ ಕೊಡೋ ರೂಮ್ಸ್ ಎಲ್ಲ AC ರೂಮ್ಸೇ ಆಗಿರುತ್ತೆ. ಓನ್ಲಿ ಟ್ರೈನ್ ಮಾತ್ರ ನಿಮಗೆ ಸ್ಲೀಪರ್ ಕೊಡ್ತಾರೆ. ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿದ್ರೆ ಅದು ಸ್ವಲ್ಪ ಕಮ್ಮಿ ಇರುತ್ತೆ. ಇಲ್ಲ ನೀವು AC ಬೇಕು ಅಂದರೆ ಬೇರೆ ಡೇಟ್ಸಲ್ಲಿ ಸೆಲೆಕ್ಟ್ ಮಾಡ್ಬೋದು. 18th ಮಾರ್ಚ್ ಅವೈಲಬಲ್ ಇಲ್ಲ. 19th ಅಲ್ಲಿ 4 ಸೀಟ್ಸ್ ಇದೆ. ಸೊ ನೀವು ಕಂಫರ್ಟ್ ಬೇಕು ಅಂದರೆ ಇದನ್ನ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಕೇಳುತ್ತೆ. ಎಷ್ಟು ಜನ ಟ್ರಿಪಲ್ ಒಬ್ರು ಬೇಕಾ ಅಂತ. ಒಬ್ರಿಗಾದ್ರೆ 10,000 ಆಗುತ್ತೆ. ನೀವು ಜಾಸ್ತಿ ಜನ ಅಂದರೆ 3 ಜನ ಹೋದ್ರೆ ನಿಮಗೆ ಕಮ್ಮಿ ಬೀಳುತ್ತೆ. ಸೊ ಒಬ್ರಿಗೆ ನಿಮಗೆ 3 ಜನ 3 ಅಡಲ್ಟ್ಸ್ ಅಥವಾ ಕಿಡ್ಸ್ ಹೋದ್ರೆ ಟೋಟಲ್ ನಿಮಗೆ ಒಬ್ಬರಿಗೆ 5,320 ಬರುತ್ತೆ ನಿಮ್ಗೆ ಆಫ್ಟರ್ ಡಿಡಕ್ಷನ್ಸು ಅಥವಾ ಕನ್ಸೆಷನ್ ಎಲ್ಲ ಸಿಕ್ಕಿ. ಸೊ ಈ ರೀತಿ ನೀವು IRCTC ಟೂರಿಸಂ ವೆಬ್ಸೈಟಲ್ಲಿ ಈ ಪ್ಯಾಕೇಜ್ನ ಬುಕ್ ಮಾಡ್ಕೊಬೋದು. ನಿಮಗೆ ಇನ್ನೂ ಡೀಟೇಲ್ಸ್ ನೋಡ್ಕೋಬೇಕು ಅಂದರೆ ಇಲ್ಲಿ ವ್ಯೂ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಐಟಿನರಿ ಇರುತ್ತೆ. ಇಲ್ಲಿ ಡೇ 1 ಡಿಪಾರ್ಚರ್ ಎಷ್ಟು ಗಂಟೆಗೆ ಏನೇನು ಇನ್ಕ್ಲೂಡೆಡ್ ಅಂತ ಇರುತ್ತೆ ನೋಡಿ. ಪ್ಯಾಕೇಜ್ ಇನ್ಕ್ಲೂಡಲ್ಲಿ ಏನೇನಿದೆ,
ಎಕ್ಸ್ಕ್ಲೂಡಿಂಗ್ ಏನೇನು ಅಂತ ಇರುತ್ತೆ, ಟರ್ಮ್ಸ್ ಅಂಡ್ ಕಂಡೀಷನ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇರುತ್ತೆ. ನೀವು ಪ್ಯಾಕೇಜ್ ಬುಕ್ ಮಾಡಿದ್ಮೇಲೆ 2 ದಿವಸದ ಮುಂಚೆ ನಿಮಗೆ ಟಿಕೆಟ್ ಕಳಿಸ್ತಾರೆ. ಆಮೇಲೆ ವೋಚರ್ನ ನಿಮಗೆ ಮೊದಲನೇ ದಿವಸ ಅಥವಾ ಅವತ್ತೊಂದು ದಿನ ನಿಮಗೆ ವೋಚರ್ ಕಳಿಸ್ತಾರೆ. ಹೋಟೆಲ್ ಡೀಟೇಲ್ಸ್ ಎವ್ರಿಥಿಂಗ್ ನಿಮ್ಮ ಇಮೇಲ್ಗೆ ಕಳಿಸ್ತಾರೆ. ಅದನ್ನ ನೀವು ಚೆಕ್ ಮಾಡ್ಕೋಬೇಕು. ಸೊ ಈ ರೀತಿ ನೀವು ಪ್ಯಾಕೇಜ್ನ ಬುಕ್ ಮಾಡ್ಕೋಬಹುದು. ಇನ್ನೇನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ಸ್ ಮಾಡಿ, ನನಗೆ ಕಾಮೆಂಟಲ್ಲಿ ನಾನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು. ಕೆಂಗೇರಿಯಿಂದ ಹೊರಡಂಥ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ಈಗ ಸದ್ಯಕ್ಕೆ ನಾಯಂಡಹಳ್ಳಿ ನಿಂತಿದೆ. 1 ನಿಮಿಷ ಹಾಲ್ಟ್ ಇರುತ್ತೆ. ಯಾರು ಪಂಡ್ರಾಪುರಕ್ಕೆ ಹೋಗೋರು ಬೇಕಾದ್ರೆ ಇಲ್ಲಿಂದನೂ ಟಿಕೆಟ್ ಬುಕ್ ಮಾಡಿ ಹತ್ಕೋಬೋದು. ನಾಯಂಡಹಳ್ಳಿ ನಮ್ಮ ಕೋಚ್ ಇಲ್ಲೇ ಇದೆಯಲ್ಲ, B1 ಕರ್ನಾಟಕ ಎಕ್ಸ್ಪ್ರೆಸ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ಅಲ್ಲಿ ನಿಂತಿದೆ. 7:20 ಇಲ್ಲಿಂದ ಹೊರಡುತ್ತೆ. ಡಿಲೇ ಇಲ್ಲ ಅಂದರೆ ನೋಡಿ, 12627 ಟ್ರೈನ್ ನಂಬರು. 16627 ಕಾಣುತ್ತಾ ಇಲ್ವ? ಇಲ್ಲಿ PC ಅಂತಲೇ ತೋರಿಸ್ತಾ ಇದ್ದಾರೆ. KSR ಕರ್ನಾಟಕ ಎಕ್ಸ್ಪ್ರೆಸ್ KSR ಬೆಂಗಳೂರು ರೈಲ್ವೆ ಸ್ಟೇಷನಿಂದ ದೆಹಲಿ ಕಡೆಗೆ ಹೊರಟಿದೆ. ನಾಳೆ ಬೆಳಗ್ಗೆ ಕೋಪರ್ಗಾಂವ್ ತಲುಪುತ್ತೆ. ನಾಳೆ ಬೆಳಗ್ಗೆ ಅಲ್ಲ, ಮಧ್ಯಾಹ್ನ 1:45ಗೆ. ನನಗೆ ನಿನ್ನೆ ಹೋಟೆಲ್ದು ವೌಚರ್ ಕಳಿಸಿದ್ದಾರೆ, ಜಿಪ್ ಬೈ ಸ್ಪ್ರೀ ಅಂತ. ಸಕ್ಕತ್ತಾಗಿದೆ ಹೋಟೆಲ್ ರಿವ್ಯೂ ತೋರಿಸ್ತೀನಿ. ರಿವ್ಯೂ ಹೇಗಿರುತ್ತೆ, ನೀವೇನಾದರೂ IRCTC ಮೂಲಕ ಶಿರ್ಡಿ ಪ್ಯಾಕೇಜ್ ಬುಕ್ ಮಾಡ್ಕೊಂಡ್ರೆ ಅಂತ. ನನಗಂತೂ ಫೋಟೋಸ್ ನೋಡಿ ಇಷ್ಟ ಆಯಿತು. ನೋಡೋಣ. ಬೆಳಗ್ಗೆ ಡ್ರೈವರ್ ನಂಬರ್ ಕಳಿಸ್ತಾರಂತೆ ನಮ್ಮನ್ನ ಪಿಕಪ್ ಮಾಡೋದಕ್ಕೆ, ಕೋಪರ್ಗಾಂವಿಂದ ಕಾರ್ನವರು ಶಿರ್ಡಿಯವ್ರಿಗೆ ಕರ್ಕೊಂಡು ಹೋಗೋದಕ್ಕೆ. ಸೊ ಅದನ್ನು ಕವರ್ ಮಾಡ್ತೀನಿ. ಗೌರ್ಮೆಂಟ್ ರೈಲ್ವೆ ಸ್ಟೇಷನ್ ನಿಲ್ಲಿಸಿದ್ದಾನೆ. ಇಲ್ಲಿಂದ ನೆಕ್ಸ್ಟ್ ಯಲಹಂಕ ಜಂಕ್ಷನ್ಗೆ ಹೋಗುತ್ತೆ. ಎಷ್ಟು ಕತ್ಲೆ ನೋಡಿ. ಅಲ್ಲಿ ಕಾಶಿ ಯಾತ್ರೆ ಟ್ರೈನ್ ನಿಂತಿದೆ, ಪಾರ್ಕ್ ಮಾಡಿದ್ದಾರೆ. IRCTC ಹೌದು, ಅದು ಪ್ರೈವೇಟ್ ಟ್ರೈನು. ಈ ಟ್ರೈನಲ್ಲಿ 8 ದಿನ ಟ್ರಾವೆಲ್ ಮಾಡಿದ್ದೆ, ಡಿಸೆಂಬರ್ 2025ರಲ್ಲಿ. ಫುಲ್ ಟೂರಿಸ್ಟ್ಗೆ ಅಂತಲೇ ಇರುತ್ತೆ ಈ ಟ್ರೈನ್ ಪ್ಯಾಕೇಜ್. ರಾತ್ರಿ 7:20 ಹೊರಟಿದ್ದ ನಮ್ಮ ಕರ್ನಾಟಕ ಎಕ್ಸ್ಪ್ರೆಸ್ ದೆಹಲಿ ಕಡೆಗೆ ಕರೆಕ್ಟಾಗಿ ನೋಡಿ 7:46 ಸರಿ ಕಾಣಿಸ್ತಿಲ್ಲ ಅಂತ ಕಾಣುತ್ತೆ ಮೊಬೈಲಲ್ಲಿ. ಒಂದು ಸೋಲಾಪುರಲ್ಲಿ ನಿಂತಿದ್ದಾನೆ. ಈ ಸ್ಟೇಷನ್ ನಾನು ಆಗಲಿ 3 ತಿಂಗಳಲ್ಲಿ 3 ಸಲ ಬಂದಿದ್ದೀನಿ ಈ ರೂಟಲ್ಲಿ. ಕಾಶಿಗೆ ಹೋದಾಗ, ಪಂಡ್ರಾಪುರಕ್ಕೆ ಹೋದಾಗ, ಮತ್ತು ಈಗ ಶಿರ್ಡಿಗೆ ಹೋಗ್ಬೇಕಾದ್ರೆ. ಕರ್ನಾಟಕ ಎಕ್ಸ್ಪ್ರೆಸ್ನ ಪ್ಯಾಂಟ್ರಿ ಕಾರ್ ಒಳಗಡೆ ಏನೋ ತಿಂಡಿ ಮಾಡ್ತಾ ಇದ್ದಾರೆ. ಉಪ್ಮಾ ಏನು ಮಾಡ್ತಾ ಇರ್ಬೋದು, ಇಡ್ಲಿ ವಡೆ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಮಧ್ಯಾಹ್ನಕ್ಕೆ ರೆಡಿ ಮಾಡ್ಕೊತಾ ಇರ್ತಾರೆ. ಪ್ಯಾಂಟ್ರಿ ಕಾರು ಅವ್ರ ಸ್ಟಾಫ್ಗಳೆಲ್ಲ ಇಲ್ಲಿ ಇರ್ತಾರೆ. ಬೆಳಿಗ್ಗೆ ತಿಂಡಿ ಇಲ್ಲೇ ಮಾಡ್ತಾ ಇರ್ತಾರೆ. ಇದೇ ರಾತ್ರಿ 7:20 ಬಿಟ್ಟು ಕರ್ನಾಟಕ ಎಕ್ಸ್ಪ್ರೆಸ್ ಬೆಂಗಳೂರಿಂದ ಕರೆಕ್ಟಾಗಿ 10 ಟೈಮೇ ತೋರಿಸ್ತಾ ಇಲ್ಲ, 10:40 ಬಿಡಿ, 10:38 ಅಲ್ಲಿ ಕಾಣಿಸ್ತಾ ಇದೆ. ದೌಂಡ್ ಜಂಕ್ಷನ್ ಅಂತ ಇದು ಬಂದಿದೆ. ದೌಂಡ್ ಜಂಕ್ಷನ್ 5 ನಿಮಿಷ ನಿಲ್ಲುತ್ತೆ. ಇಲ್ಲಿಂದ ಪುಣೆಗೆ ಹತ್ತಿರ ಇದೆ.
ಓಕೆ ವೀಕ್ಷಕರೇ, ಸತತವಾಗಿ ಪ್ರಯಾಣ ಮಾಡೋದ್ರಲ್ಲಿ ನೋಡಿ 1:50ಕ್ಕೆ ನಮ್ಮ ಟ್ರೈನು ಕರ್ನಾಟಕ ಎಕ್ಸ್ಪ್ರೆಸ್ ಕೋಪರ್ಗಾಂವ್ ಬಂದು ತಲುಪಿದೆ. ಕ್ಯಾಬ್ ಡ್ರೈವರ್ ಆಗಲೇ ಮೆಸೇಜ್ ಬಂದಿತ್ತು, ಪಿಕ್ ಮಾಡೋದಕ್ಕೆ ಕ್ಯಾಬ್ ಬಂದಿದೆ. IRCTC ಅವರು ಬುಕ್ ಮಾಡಿರೋಂಥದ್ದು, ಅಂದರೆ ಪ್ಯಾಕೇಜಲ್ಲಿ ಇನ್ಕ್ಲೂಡೆಡ್. ಸೊ ಯಾವುದು ಹುಂಡೈ ಅವರ ಬುಕ್ ಮಾಡಿದ್ದಾರೆ 3 ಜನಕ್ಕೆ ಅಂತ. 2 ಜನ ಎಕ್ಸ್ಟ್ರಾ ಇದ್ದರು, ಅವರು ಪ್ಯಾಕೇಜಲ್ಲಿರೋರು. ಸೊ ಇಲ್ಲಿಂದ 12 ಕಿಲೋಮೀಟ್ರ್ ದೂರ. ನೋಡೋಣ, ಗಾಡಿ ಹತ್ರ ಹೋಗೋಣ. ಇದು ಸರ್ ನಮಗೆ ಕೊಟ್ಟಿರೋಂಥ ಕ್ಯಾಬ್ ಸ್ಟೇಷನ್ ಮುಂದೆನೇ ಇತ್ತು, ಕೋಪರ್ಗಾಂವ್ ಸ್ಟೇಷನ್ ಮುಂದೆ. ಹಾಂ, आज कुछ साइट सीन था क्या आपका? हाँ, आज वो मंदिर हाँ। का मंदिर वो सब पास में है ना? नहीं, वो पास में आपको क्या लोकल साइट सीन करना था क्या? ऐसा क्या क्या नहीं, था? वो सब पैकेज में आता है, सब पे कर दिया हाँ, है। ठीक है, नहीं पे का नहीं बोल रहा हूँ मैं, क्या क्या पैकेज में ऐसा बोल रहा हूँ। आज लोकल साइट से हाँ, फिर वो दे देंगे आपको गाड़ी, कोई टेंशन नहीं। कितना दूर है मंदिर होटल से? होटल 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 से नजदीक है। ಓಕೆ, ನಮ್ಮನ್ನು ಉಳ್ಸೋಕ್ಕೆ ಜಿಪ್ ಬೈ ಸ್ಪ್ರೀ ನಮ್ಮ IRCTC ಪ್ಯಾಕೇಜ್ನಲ್ಲಿ ಕೊಟ್ಟಂಥ ರೂಮ್ನ ಹೊರಗಡೆ ದೃಶ್ಯ ಈ ರೀತಿ ಇದೆ. ನಮ್ಮ ಬಿಟ್ಟಂಥ ಕಾರು ಹಾಗೂ ಮಹೇಂದ್ರ ಸರ್ ಅವರು ಇಲ್ಲೇ ನಿಂತಿದ್ದಾರೆ. ಶುಕ್ರಿಯಾ ಸರ್. चलो ಚಲೋ, ಈಗ ಒಳಗೋಗಿ ನಮ್ಮ ರೂಮ್ ವ್ಯವಸ್ಥೆ ಹೆಂಗಿದೆ ನೋಡೋಣ. ಜಿಪ್ ಬೈ ಸ್ಪ್ರೀ. ಸಕ್ಕಿ ಕೊಟ್ಟು ರೂಮಿಗೆ ಕರ್ಕೊಂಡು ಹೋಗ್ತಾ है. कौन सा फ्लोर सर? फर्स्ट फ्लोर। ಫಸ್ಟ್ ಫ್ಲೋರ್. ಸೊ ನನಗೆ ಅಲಾಟ್ ಆಗಿರೋ ರೂಮ್ ಇದು. ಒಬ್ಬ ಒಂದ್ಸಲಿ ರೂಮ್ ಟೂರ್ ನೋಡ್ಕೊಂಡ್ಬಿಡಿ. AC ಆನ್ ಆಗಿದೆ, 16 ಡಿಗ್ರಿ ಆಟೋಮೆಟಿಕ್ ಆಗಿದೆ. ಇರಲಿ, ಈ ವೆದರ್ಗೆ 16 ಡಿಗ್ರಿ ಬೇಕು. TV, ಇದು ಬೆಡ್ಡು, ಫೋಟೋನಲ್ಲಿ ಇದೇ ಇತ್ತು. ಓಕೆ, ಸೇಫ್ಟಿಗೆ ಅಂತ ಲಾಕರ್ ಇದೆ, ಮಿರರು, ವಾಶ್ರೂಮು, ಆಮೇಲೆ ಇದು ಚಿಕ್ಕದಾದ ಬಾಲ್ಕನಿ ಹೊರಗಡೆ. ಸೂಪರ್ ಪ್ಲೇಸ್. ಒಂಥರ ಇಲ್ಲಿಂದ ಏನು ನೋಡ್ತಿದ್ದೀರಾ, ಜಸ್ಟ್ 200 ಮೀಟರ್ಸಲ್ಲಿ ದೇವಸ್ಥಾನ ಇರೋದು. ವಾಕಬಲ್ ಡಿಸ್ಟೆನ್ಸ್. ಎಂಟ್ರೆನ್ಸ್ ಅಲ್ಲಿಂದನೇ ಕಾಣುತ್ತೆ. ಕೆಳಗಡೆ ಸ್ಟಾರ್ ಬಕ್ಸ್ ಇದೆ, ಮೆಕ್ಡೊನಾಲ್ಡ್ಸ್ ಕಾಣ್ತಾ ಇದೆ, ಮೆಕ್ಡೊನಾಲ್ಡ್ಸ್ ಎದುರುಗಡೆ ಇದೆ. ಇನ್ನೊಂದೆರಡು ರೆಸ್ಟೋರೆಂಟ್ ಇದೆ, ಅಲ್ಲೊಂದು ವೆಜ್ ರೆಸ್ಟೋರೆಂಟ್ ಇದೆ. ಒಂಥರ ಪ್ರೈಮ್ ಲೊಕೇಶನ್. ಪ್ರಸಾದಾಲಯ ಅಂತಿದೆ. ಓಕೆ, ಊಟದಿರ್ಬೋದು, ಶಿಡಿದು. ನೋಡೋಣ, ಒಳಗೋಗಿ ಆಮೇಲೆ ತಿಳ್ಕೊಳ್ಳೋಣ. ಫಸ್ಟ್ ಸೆಟ್ಲಾಗಿ ರಿಫ್ರೆಶ್ ಆಗೋಣ. ಓಕೆ, ಥ್ಯಾಂಕ್ ಯು ಸರ್. ಸೊ ಇದು IRCTC ಪ್ಯಾಕೇಜಲ್ಲಿ ಇನ್ಕ್ಲೂಡೆಡ್. ಟ್ರೈನ್ ನೋಡಿದ್ರೆ ನೀವು ರೆಗ್ಯುಲರಾಗಿ ಏನು ಮಾಮೂಲಿ ಜರ್ನಿ ಇತ್ತು, ಅದು ಬಿಟ್ಟರೆ ಹೋಟೆಲ್ ಈ ರೀತಿ ಇದೆ. ಇಲ್ಲಿಂದ ದರ್ಶನ ಕಾರು ಅಷ್ಟೇ, ನೀವು ನೋಡಿದ್ರಿ ಹೊರಗಡೆ ನಮಗೋಸ್ಕರ ಕಾಯ್ತಿದ್ದು ಕಾರು. ವರ್ತ್ ಅಂತ ಅನಿಸುತ್ತೆ, ನಮಗೆ ತಲೆನೋವು ಇರಲ್ಲ. ಇಲ್ಲಿಂದ ಈಗ ರೆಡಿಗೆ ರಿಫ್ರೆಶ್ ಆಗಿಬಿಟ್ಟು ದರ್ಶನದ ಕಡೆ ಹೋಗಬೇಕು. ಓಕೆ, ಇನ್ನೊಂದು ಸರ್ತಿ ನಿಮ್ಗೆಲ್ರಿಗೂ ರೂಮ್ ತೋರಿಸ್ತಾ ಈ ಬ್ಲಾಗ್ನಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ದರ್ಶನಕ್ಕೆ ಹೋದಾಗ ಅಲ್ಲಿ ಏನೇನಿರುತ್ತೆ ಅಂತ ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ.